ಇದನ್ನ ನಾನು ಮಾತಾಡಿದ್ದೀನಿ. ಶಿವಲಿಂಗ ತೀರ್ಥ ಶ್ರೀಪಾದರು ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿದ್ಯಾ ಮಠದ ಪೀಠವನ್ನು ಅಲಂಕಾರ ಮಾಡಿ ಹೆಚ್ಚು ದಿವಸಗಳಾಗಿಲ್ಲ. ಆದರೆ ಅವರ ಪರಮೇಶ್ವರ ಗುರುಗಳು ಶ್ರೀ ಶಿವಲಿಂಗ ತೀರ್ಥ ಶ್ರೀಪಾದರು ಅವರ ನವ ಮಂತ್ರಾಲಯ ನಿರ್ಮಾಣ ಮಾಡಿದವರು ಅಂತ ಪ್ರಖ್ಯಾತಿ ನಾವು ಕಣ್ಣಾರೆ ನೋಡಿದವರು. ಅವರ ಕಾಲದಲ್ಲಿ ಎಷ್ಟು ನಡೆದಿದೆ ಅಂತ ಹೇಳೋದನ್ನ ಅದನ್ನ ಅವರ ಅನುಗ್ರಹದಿಂದಲೇ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಅನುಗ್ರಹದಿಂದ ನಮಗೆ ಮಂತ್ರಾಲಯ ಹೋದರೆ ಎಲ್ಲ ಮಂದಿರ ಮಂತ್ರಾಲಯ ನಾವು ನೋಡಿದ ಮಂತ್ರಾಲಯ ಆಗಿರುತ್ತೆ. ಆ ರೀತಿಯಾಗಿ ಆ ವೈಭವ ಅದು ಹಿಂದೆ ಒಂದು ಮಾತು ಕೇಳ್ತಾ ಇದ್ರು, ತಿರುಪತಿ ತಿಮ್ಮಪ್ಪ ಮಂತ್ರಾಲಯ ರಾಘಪ್ಪ ಅಂತ. ಅವರಿಬ್ಬರನ್ನು ಬೇಸರ ಆಗಿಲ್ಲ. ಹಾಗೆ ಮಂತ್ರಾಲಯ ಸರ್ವತೋಮುಖವಾಗಿ ಆ ವೈಭವ ನಡೀತಾ ಇದೆ. ಅವರ ವಿದ್ಯಾಪೀಠದಿಂದ ಅವರ ಪ್ರಕಾಶನ ಸಂಸ್ಥೆಗಳಿಂದ ಆಗತಕ್ಕಂಥ ಒಂದು ಮಹಾ ಕಾರ್ಯ. ಅವರಲ್ಲಿರತಕ್ಕಂಥ ವಿಶೇಷ ಗುಣ ಅಂತಂದ್ರೆ ಅವರ ಒಂದು ರೀತಿ ಆಕರ್ಷಕ ಶಕ್ತಿ. ಅವರು ಯಾರೇ ಬಂದರೂ ಕೂಡ ನಗುಮುಖದಿಂದ ಮಾತಾಡಿಸಿ ಅವರು ಅಂತಂದ್ರೆ ನಮ್ಮನ್ನ ವಿಶೇಷವಾಗಿ ಅವರು ಆಗುತ್ತಾರೆ ಅಂತ ಪ್ರತಿಯೊಬ್ಬರಿಗೂ ಅವರು ಹಾಗೆ ಗಂಡನಿಗೂ ಕೂಡ ಸಮಾನವಾಗಿರುತ್ತೆ. ಆದರೆ ರಾಮಚಂದ್ರ ದೇವರ ಒಂದು ವಿಶೇಷ ರೀತಿ ಅಂತ ರಾಮಚಂದ್ರ ತನ್ನ ಪ್ರಜೆಗಳನ್ನು ಮಾತಾಡಿಸ್ತಾ ಇದ್ದಾಗ ಪ್ರಜೆಗಳಿಗೆ ನನ್ನ ಕಂಡ್ರೆ ರಾಮಚಂದ್ರಿಗೆ ವಿಶೇಷ ಅಭಿಮಾನ ಅಂತ ಅನಿಸ್ತಾ ಇತ್ತು. ಹಾಗೆ ಸ್ವಾಮಿಗಳದ್ದು ಕೂಡ ಅವರು ದೇವಾನದ ಸಗುರುವನ ಗ್ರಹದಿಂದ ಇನ್ನೂ ಮಹಾಕಾರ್ಯಗಳನ್ನು ಮಾಡಲಿಕ್ಕೆ ರಾಘವೇಂದ್ರ ಸ್ವಾಮಿಗಳ ಪೂರ್ಣಾನುಗ್ರಹದಿಂದ ಆ ಕಾರ್ಯವನ್ನು ನಮ್ಮ ಕಡೆಯಲ್ಲಿ ನಾವು ನೋಡುವಂತಾಗಿರುತ್ತೆ. ಸ್ವಾರ್ಥನೆ ಇದೆ.